ಆಗಿಲ್ವಾ ಹೋಗಕ್ಕೆ? ಬೇಗ ಹೇಳಿ. ಇಷ್ಟು ಬೇಗ ಟೈಮ್ ಆಯ್ತಾ? ರೀ ಮತ್ತೆ ನನ್ನ ಸ್ನೇಹಿತರೆಲ್ಲ ಧರ್ಮಸ್ಥಳ ತಿರುಪತಿಗೆ ಹೋಗ್ತಿದಾರೆ, ನಾನು ಹೋಗ್ಬರ್ಲಾ? ಸರ್ಕಾರ ಎಲ್ಲಾ ಸೌಲಭ್ಯ ನಿಮಗೆ ಕೊಟ್ಟತಿ. ಇನ್ನು ಬಸ್ ಫ್ರೀ ಇದೆಲ್ಲ ತಗೊಳ್ರಿ. ಅದೇ ಹೇಳಿದ್ದು, ಆಧಾರ್ ಕಾರ್ಡ್ ಫ್ರೀ ಮಾಡೈತಿ. ನಮ್ಗೆ ಏನೈತಿ? ನಮ್ದು ಏನೈತಿ? ಹೋಗಿ ಬಂದ್ಬಿಡಿ. ಹುಷಾರು. ಯಾರು ನೋಡಿರಿ? ಪಕ್ಕದ ಮೇಲೆ ಸಾವಿತ್ರಿ ಅಮ್ಮ, ಪಕ್ಕದ ಮೇಲೆ ಮಲ್ಲಕ್ಕ, ನಿಂಗವ್ವ, ಎಲ್ರು ಹೋಗ್ತಿದೀವ್ರಿ. ಹುಷಾರು. ಓಕೆ ರೀ, ನಾನು ಹೋಗ್ಬರ್ಲಾ? ಹುಷಾರಿ ಮನೆ ಕಡೆಗೆ. ಹೊರಗಡೆ ಜಾಸ್ತಿ ಎಲ್ಲಿ ತಿರ್ಗಾಡಕ್ ಹೋಗ್ಬೇಡ್ರಿ. ಮನೆ ಕಡೆ ಜೋಪಾನ. ಫ್ರೆಂಡ್ಸ್ ಜಾಸ್ತಿ ಹೋಗ್ಬೇಡ್ರಿ. ಫೋನ್ ಜಾಸ್ತಿ ನೋಡಕ್ ಹೋಗ್ಬೇಡ್ರಿ. ಗ್ಯಾಸ್ ಮೇಲೆ ಅನ್ನ ಇಟ್ಟಿದ್ದೀನಿ, ನೋಡ್ಕೊಳ್ರಿ. ಆಯ್ತಮ್ಮ, ಹುಷಾರಿ ಹೋಗಿ ಬರ್ರಿ ನೀವು. ಆಯ್ತು ರೀ, ನಾನು ಹೋಗ್ಬರ್ತೀನಿ. ಹುಷಾರು.
ಯಾಕಮ್ಮ ಒಬ್ಬಳೇ ಬಂದಿರಲ್ಲ ನಿಮ್ಮ ಯಜಮಾನಲ್ಲಿ? ತುಂಬಾ ಟಯರ್ಡ್ ಆಗಿದ್ದಾನೆ ಅಪ್ಪಾಜಿ, ನಾನು ಅರ್ಧ ಗಂಟೆ ಬಿಟ್ಬಿಟ್ಟು ಹೇಳ್ತೀನಿ. ಸರಿ ಹೋಗಿ. ನನ್ನ ಮಗಳು ಒಬ್ಬಳೇ ಬಂದಿದ್ದಾಳೆ ಅಂದಮೇಲೆ ಏನಾದರೂ ಸಮಸ್ಯೆ ನಡೆದಿರಬಹುದಾ, ಅಥವಾ ಯಜಮಾನ್ರ ಜೊತೆಯಲ್ಲಿ ಬಂದಿಲ್ಲ ಅಂದಮೇಲೆ ಏನಾದರೂ ಗಲಾಟೆ, ಮಗಳಿಗೆ ಏನಾದರೂ ಹೊಡೆದಿರಬಹುದಾ, ಏನ್ ಸಮಸ್ಯೆ ನಡೆದಿರಬಹುದು? ಇಬ್ಬರಿಗೆ ಗಲಾಟೆ ಆಗೈತೆ ಏನು ಸ್ವಲ್ಪ ವಿಚಾರ ಮಾಡೋಣ. ಗಂಡ ಏನಾದರೂ ಹೊಂದಿರಬಹುದಾ, ಇದಕ್ಕೆ ಕಾರಣ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೇಬೇಕು ನಾವೀಗ. ಯಾಕೆ ಗೋವಿಂದಪ್ಪ ಅವ್ರು ಎಲ್ಲಿಗೆ ಹೊಂಟ್ರು ಬೆಳಗ್ಗೆನ ಸಿಟ್ಟಿಂದ? ಮಗಳು ಯಾಕೆ ಬೆಳಗ್ಗೆನೆ ಮನೆಗೆ ಬಂದ್ಬಿಟ್ರಲ್ಲ, ಅದಕ್ಕೆ ಹೋಗಿ ಸ್ವಲ್ಪ ಅಳಿಯನ್ನ ವಿಚಾರ ಮಾಡ್ಕೊಂಬರೋಣ ಅಂತ ಹೊಂಟದ. ಏನ್ ವಿಚಾರ ಮಾಡ್ಬೇಕಂದ್ರೆ ಏನ್ ಹೊಡೆದ ಪಡೆದ ಮಾಡಿದ್ನ ಏನು? ಏನೈತ ಗೊತ್ತಿಲ್ಲ, ವಿಚಾರ ಮಾಡಕ್ ಹೊಂಟದಾನಿ. ನನ್ನ ಮಗಳು ಅಳಿಯಂದು ಇದೇ ಪರಿಸ್ಥಿತಿ ಆಗಿತ್ತು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವಾಗ ಪೊಲೀಸ್ ಒತ್ತು ಬುದ್ಧಿ ಕಲ್ಸಿದ್ಕ. ಇವತ್ತು ನನ್ನ ಮಗಳ ಅಳಿಯ ಚೆನ್ನಾಗಿ ಸುಖವಾಗಿ ಬಾಳ್ತಾದ್ರ. ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು, ಹೋಗಿ ಮಗಳು ಸುಖವಾಗಿರ್ತಾಳ, ನಿನ್ನ ಅಳಿಯನ ಸುಖವಾಗಿರ್ತಾನ. ಹಂಗ ಮಾಡ್ತಾನೆ. ಹಂಗ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಹೇಳಿ ಬರ್ತಾನೆ ಹೋಗಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಕ್ಕೆ ಬಂದಿದ್ದು? ಕಂಪ್ಲೇಂಟ್ ಕೊಡಬೇಕು ಸರ್. ಕಂಪ್ಲೇಂಟ್? ಹೌದು ಸರ್. ಯಾರ ಮೇಲೆ? ನನ್ನ ಮಗಳ ಗಂಡನ ಮೇಲೆ ಸರ್. ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ನೀವು? ನನ್ನ ಮಗಳಿಗೆ ಎಳ್ಕ ಮೂರ್ಕ ಬಹಳ ಟಾರ್ಚರ್ ಕೊಡ್ತಾ ಅದನ್ ಸರ್. ನಾವು ಹೋಗಿ ಬಹಳ ಬುದ್ಧಿ ಜ್ಞಾನ ಹೇಳಿ ಅವ್ರಿಗೆ ಸರಿ ಮಾಡಿ ಬಂದಿದ್ದೀವಿ ಸರ್. ಈ ತರ ಬಹಳ ಅನೇಕ ಸಲ ಈಗ ಆಗೇ ಆಗಿತ್ತು ಸರ್. ನಮ್ಗೆ ಬೇಜಾರಾಗಿ ಕಂಪ್ಲೇಂಟ್ ಕೊಡೋಣ ಅಂತ ನನ್ನ ಹಳೆಯ ಮೇಲೆ ಬಂದ್ಬಿಟ್ರ ಸರ್. ಓ ಹೌದಾ? ಈ ಕಂಪ್ಲೇಂಟ್ ಕೊಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಿದ್ರಿ? ಒಳ್ಳೇಬೇಕು ಸರ್. ಯಾಕಂದ್ರೆ ಬಹಳ ಒಂದ್ಸಲ ಅಲ್ಲ ಸರ್, ಬಹಳ ಸಲ ಟಾರ್ಚರ್ ಕೊಡೋದ ಮಗಳಿಗೆ. ಹಂಗಾಗಿ ಬೇಜಾರಾಗ್ಬಿಡ ಸರ್. ಈಗ ನಾವು ಬುದ್ಧಿ ಜ್ಞಾನ ಹೇಳಿದ ದಿವಸ ಅವನು ತಿಳ್ಕನ ಅಂತ ಮಟ್ಟಕ್ಕಿಲ್ಲ. ಅದಕ್ಕೆ ನಿಮಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನೀವೆಲ್ಲ ಸರಿ ಮಾಡ್ತೀರವ್ರು. ಇಂಥವ್ರು ಬಹಳ ಜನ ಇರ್ತಾರೆ. ಶ್ರೀಮಂತರ ಮಕ್ಕಳನ್ನ ಮದುವೆಯಾಗಿ ಮೋಸ ಮಾಡೋಂಥವ್ರು ಕರ್ನಾಟಕದಲ್ಲಿ ಬಹಳ ಜನ ಆಗ್ಬಿಡ್ತಾರೆ. ಇಂಥವ್ರು ಯಾರು? ಪಿ ಸಿ ಕಂಪ್ಲೇಂಟ್ ತಗೋರಿ ಅವ್ರದ್ದು. ಇಲ್ಲ, ಇವತ್ತಿನ ಕಾಲದಲ್ಲಿ ಶ್ರೀಮಂತರ ಮಕ್ಕಳನ್ನ ಪ್ರೀತಿಸಿ ಮೋಸ ಮಾಡೋಂತ ಬಹಳ ಜನ ಆಗ್ಬಿಟ್ಟಾರ್ರಿ. ಬಹಳ ಟಾರ್ಚರ್ ಕೊಡ್ತಾನೆ ಸರ್. ನಾವು ಒಬ್ಬಗಳು ಅಂತಂದು ಬಹಳ ಪ್ರೀತಿ ಮಮಕಾರದಿಂದ ಸಾಕಿದ್ದೀವಿ ಸರ್. ಬಹಳ ಒಂದ್ ಸ್ವಲ್ಪ ದಿನ ಚೆನ್ನಾಗಿದ್ದು ಸರ್. ಆಮೇಲೆ ನಡೆ ನುಡಿತಾ ಅವನು ಚೈತಸ್ ಆಗ್ಬಿಡ್ತಾನ ಸರ್. ಸುಮ್ನೆ ಟಾರ್ಚರ್ ಕೊಡ್ತಾನ. ನಾವು ಮತ್ತ ಮಗಳನ್ನ ಇದಕ್ಕ ಮನಸ್ಸಿಗೆ ಹೋಗ್ಲಿ ಬಿಡುವಂತ ಬಹಳ ಸುಧಾರಿಸಿದ. ಅವನು ಒಳ್ಳೆ ದಾರಿಗೆ ಬರ್ತಾನ ಸರ್. ನೀವೇ ಅವ್ನು ಒಳ್ಳೆ ದಾರಿ ತರ್ಬೇಕು ಸರ್. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಮಾಡದ್ ಬಿಡಿ ಅಂತ ನನ್ನ ಮಕ್ಕಳಿಗೆ ಸರಿಯಾಗಿ ಮಾಡದ್ ಬಿಡಿ. ಕೈದೇವ್ರು ಇರ್ತಾರ್ರಿ. ಶ್ರೀಮಂತರ ಮಗಳನ್ನ ನಂಬಿಸಿ ಮದುವೆ ಆಗಿ ಈ ತರ ಟಾರ್ಚರ್ ಕೊಡಿರ್ತಾರೆ. ಬಹಳ ಮೋಸ ಮಾಡಿಬಿಡ್ತಾನ ಸರ್. ಮೋಸ ಮಾಡಿ ನನ್ನ ಮಗಳಿಗೆ ನಾವು ಬಹಳ ಇದ್ದಂತರಿ ಕೊಡ್ಬೇಕಂತ ಬಹಳ ನಾವು ಒಬ್ಬಮಗಳು ಚೆನ್ನಾಗಿ ಕೊಡೋಣ ಅಂದ್ವಿ. ಒಳಗೆ ಏನ್ ಮಾಡಿದ್ರೆ ಏನೋ ಪ್ರೀತಿ ಇವ್ರಿಬ್ಳರು ಪ್ರೀತಿ ಮಾಡಿ ಮಗಳು ಮದುವೆ ಮಾಡ್ಕೊಂತಾನೆ ಇಲ್ಲ ನಾನು ಆದ್ರೆ ಅವನ್ಯಾಕ್ತಾನೆ ಅಂದ್ರು. ಇವನು ಕೂಡ ಬಹಳ ಭರವಸೆ ಕೊಟ್ಟದ್ ಸರ್. ಆ ರೇಟಿಂಗ್ ನಾವು ಅವ್ನ ಹೋಗಲ್ ಬಿಡಿ ಚೆನ್ನಾಗಿದ್ರೆ ಸಾಕಂತಂದು ಕೊಟ್ಬಿಡಿ ಸರ್. ಕೊಟ್ಟು ಸ್ವಲ್ಪ ದಿನದಿಂದಲೇ ಈ ರೀತಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಸರ್ ನನ್ನ ಮಗಳಿಗೆ. ಹಂಗಾಗಿ ನಾವು ಕೇಳಿದ್ವಿ ಸರ್. ಅವ್ನು ಒಳ್ಳೆ ದಾರಿ ಬರ್ಲಿಲ್ಲ. ಅದಕ್ಕೆ ಇವತ್ತು ನಿರ್ಧಾರ ಮಾಡಿ ಕಂಪ್ಲೇಂಟ್ ಕೊಟ್ಟೇ ತಿರ್ಬೇಕಂತ ಬಂದ್ಬಿಡ್ತಾರೆ ಸರ್. ಮಾಡದ್ ಬಿಡಿ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಮ್ಮ ಮಕ್ಕಳಿಗೆ ಎತ್ತಾಕಂತ ಟೇಷನ್ ನಾಲ್ಕಪ್ಪ ಸರಿಯಾಗಿ ಬಡ್ದ್ಬಿಟ್ರೆ ಸುಮ್ಮನೆ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಆ ತರ ಮಾಡೋಣ. ಹಾ ಮಾಡಿ, ಸರಿ ಮಾಡಿ. ಸರಿ, ನೀವಿನ್ ಹೋಗಿ ಬನ್ನಿ. ನಾವು ಎಲ್ಲ ಅವ್ರಿಗೆ ಸರಿಯಾಗಿ ಬೆಂಡಿದ್ದೀವಿ ಎತ್ತಕೊಂಬಂದು ಬಡ್ಡಿ ಮಗನಿಗೆ. ಹುಡುಕ ಇದ್ರೆ ಅವನು ಏನ್ ಕೆಲಸ ಮಾಡೋದವನು ಸರ್? ಇವನ್ನ ಹರಿಯಾಣದಲ್ಲಿ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡ್ತಾನೆ.
ಗೌರ್ಮೆಂಟ್ ಜಾಬ್ ಇದ್ರೆ ಇಂತ ನನ್ನ ಮಕ್ಕಳಿಗೆ ಈ ತರ ಮಾಡ್ತಾರಲ್ವ? ಮಾಡೋಣ ಬಿಡಿ. ಹೇಳಿ ನನ್ನ ಮಗನ ಎತ್ತಾಕೆ ಬಂದು ಬೇಡ ನಡಿ